ನಾನು ಪ್ರಿಯಾ, ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಮನಸ್ಸಿನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಫ್ರೆಂಡ್ಸ್. ಜೀವನ ಅನ್ನೋದು ಬಹಳ ಅಮೂಲ್ಯವಾದ ಜೀವನ. ಆಮೇಲೆ ಮನುಷ್ಯನ ಜಾತಿ ಇದೆಯಲ್ಲ, ಬಹಳ ಶ್ರೇಷ್ಠವಾದ ಜಾತಿ. ಪ್ರಾಣಿ ಪಕ್ಷಿ ಎಲ್ಲರದು ಇದೆ, ಬಟ್ ಆದರೆ ಮನುಷ್ಯನ ಜಾತಿ ಅಂದರೆ ಬಹಳ ಶ್ರೇಷ್ಠವಾದ. ಒಂದು ಮಗು ಹುಟ್ಟಬೇಕಂದ್ರೆ 9 ತಿಂಗಳು ತಾಯಿ ತನ್ನ ಹೊಟ್ಟೆಯಲ್ಲಿ ಗರ್ಭನಲ್ಲಿ ಇಟ್ಕೊಂಡು ಹೊಟ್ಟೆಯಿಂದ ಆಚೆ ತರ್ತಾರೆ. ಆಮೇಲೆ ಆ ಮಗು ಏನಿದೆ ಅಂಬೆಗಾಲಿಂದ ದೊಡ್ಡವನಾಗ್ತಾನೆ, ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ, ಏನೋ ಒಂದು ಆಗ್ತಾನೆ. ಅದಾಗೋ ಯಾರ ಜೊತೆಗೆ? ತಂದೆ ತಾಯಿ. ತಂದೆ ಭಾಳ ಮುಖ್ಯವಾದ ಒಂದು ಪಾತ್ರ. ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಒಂದು ತಂದೆ ಆಸರೆ ಇದ್ದರೆ ಸಾಕು ಅಂತ ಹೇಳ್ತಾರೆ. ದುಡ್ಡು ಏನು ಬೇಕಾಗಿಲ್ಲ, ತಂದೆ ಆಸರೆ ಇದ್ದರೆ ಸಾಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ತಂದೆ ಮತ್ತು ಒಂದು ಮಗ ಭಾಳ ಅದ್ಭುತವಾದ ಒಂದು ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಇವತ್ತು ಮುಂಬೈಯ ಬಯಂದರ್ ಸ್ಟೇಷನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ನೋಡಿ ಕಣ್ಣೀರು ತಡ್ಕೊಳಕ್ಕಾಗಿಲ್ಲ, ಅಷ್ಟು ನೋವಾಯಿತು. ಮನಸ್ಸಿಗೆ ಒಂಥರ ಬೇಜಾರಾಯಿತು. ಯಾಕೆ ಹಿಂಗೆ ಮಾಡ್ತಾರೆ ಜನ? ಸಣ್ಣ ಪುಟ್ಟ ಕಾರಣಕ್ಕೆ ಇದೆಲ್ಲ ಮಾಡ್ತಾರಲ್ಲ, ಭಾಳ ನೋವಾಯಿತು. ನೋಡಿ, ಒಬ್ಬ ಮಗ ತನ್ನ ತಂದೆ ಆಶೀರ್ವಾದ ಮತ್ತು ತನ್ನ ತಂದೆ ನಡೆದೇ ಇರೋ ಹಾದಿನಲ್ಲಿ ಹೋಗಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನು ಏನೋ ಒಂದು ಆಗ್ತಾನೆ. ಅದೇ ರೀತಿ ಇಬ್ಬರು ತಂದೆ ಮತ್ತು ಮಗ, ತಂದೆ ವಯಸ್ಸು ಸುಮಾರು ಒಂದು 60 ವರ್ಷ, ಮಗ 30 ವರ್ಷ, ಇಬ್ಬರು ಸ್ಟೇಷನ್ನ ಪ್ಲಾಟ್ಫಾರ್ಮ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ತನ್ನ ಇಬ್ಬರನ್ನ ನೋವು ಹಂಚ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ಆ ಕುತೂಹಲ ಎಲ್ಲರಿಗಿದೆ. ಈ ವಿಡಿಯೋ ಇಡೀ ವರ್ಲ್ಡ್ನಲ್ಲಿ ಇವತ್ತು ವೈರಲ್ ಆಗಿದೆ. ಅದು ಯಾಕೆ ವೈರಲ್ ಆಗಿದೆ ಅಂದರೆ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ನೋವು ಕೊಡುತ್ತೆ. ಅದು ಆ ವಿಚಿತ್ರವಾದ ಒಂದು ಸೀನ್ ಏನಿದೆ, ಅದು ನಮ್ಗೆ ತುಂಬ ನೋವು ಕೊಡುತ್ತೆ. ಇಬ್ಬರು ತಂದೆ ಮಗ ಇಬ್ಬರು ಮಾತಾಡಿಕೊಂಡು ಸುಮಾರು ಒಂದು 100 ಅಡಿ ಮುಂದೆ ಹೋಗ್ತಾರೆ. ಹೋಗಿ ಒಂದು ಪ್ಲಾಟ್ಫಾರ್ಮ್ದ ಕೆಳಗಡೆ ಇಳಿತಾರೆ. ಇಳಿದ್ಬಿಟ್ಟು ಮುಂದೆ ಹೋಗ್ತಾರೆ. ಮುಂದೆ ಬರ್ತಾ ಇರೋದು ಒಂದು ಟ್ರೈನ್ಗೆ ಇಬ್ಬರು ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೋತಾರೆ. ಅವ್ರಿಗೆ ಎಂಥ ಒಂದು ಪ್ರಾಬ್ಲಮ್ ಆಗಿರಬೇಕು, ಅಥವಾ ಅವ್ರಿಗೆ ಲೈಫ್ನಲ್ಲಿ ಎಷ್ಟು ಜಿಗುಪ್ಸೆ ಆಗಿರಬೇಕು, ಇಂಥ ಒಂದು ನಿರ್ಧಾರ ತಗೊಂಡು ಇಬ್ಬರು ಆತ್ಮಹತ್ಯೆ ಮಾಡ್ತಾರಂದರೆ ನೋಡಿ, ಲೈಫ್ನಲ್ಲಿ ನಗು, ನೋವು, ಸೋಲು, ಗೆಲ್ಲು ಎಲ್ಲ ಇದ್ದೇ ಇರುತ್ತೆ. ಬಟ್ ಅದಕ್ಕೆಲ್ಲ ನಾವು ಮೀರಿ ಅದಕ್ಕೆ ಹೋರಾಡಿ ಮುಂದೆ ಸಾಗಬೇಕು. ಅದೇ ಜೀವನ ಬರೋದು ಎಲ್ಲರಿಗೂ ಒಂದೇ ಸತಿ, ಒಂದೇ ಜೀವನ ಇರೋದು. ಆ ಜೀವನನ ನಾವು ಸಂಪೂರ್ಣವಾಗಿ ಬಾಳಬೇಕು, ಮುಂದೆ ಹೋಗಬೇಕು. ಅದೇ ಜೀವನ. ಈ ಥರ ಯಾರು ದಯವಿಟ್ಟು ಯಾವುದೇ ಥರದ್ದು ಈ ಥರ ಒಂದು ಸ್ಟೆಪ್ ತಗೋಬೇಡಿ. ಸಾವು ಅಂದರೆ ಭಾಳ ನೋವು ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋ ನೋಡಿ ನನಗೂ ಕಣ್ಣೀರು ಬಂತು. ಈ ಥರ ಯಾರಿಗೂ ಆಗಬಾರ್ದು. ಯಾರೂ ಈ ಥರ ಒಂದು ಸ್ಟೆಪ್ ತಗೋಬೇಡಿ. ಎಲ್ಲದಕ್ಕೂ ಸಮಾಧಾನ ಇದೆ, ಎಲ್ಲದಕ್ಕೂ ಒಂದು ದಾರಿ ಇದೆ, ಪರಿಹಾರ ಇದೆ. ನೋಡಿ ಫ್ರೆಂಡ್ಸ್, ಸಾವು ಅನ್ನೋದು ಎಲ್ಲರಿಗೂ ಇದೆ. ಯಾರಿಗಿಲ್ಲ ಹೇಳಿ? ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಬಟ್ ಆದರೆ ಅದು ನ್ಯಾಚುರಲ್ ಆಗಿ ದೇವರು ಯಾವಾಗ ಸಾವು ಕೊಡ್ತಾನಲ್ಲ, ಆವಾಗ ಸಾಯಿದ್ರೇ ಅದು ಸಾವು ಅಂತ ಅಂತಾರೆ. ಇದಕ್ಕೆ ಆತ್ಮಹತ್ಯೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಯಾಕೆ ಸಾಯಬೇಕು? ನೋಡಿ, ಎಂಥ ದೊಡ್ಡ ಪ್ರಾಬ್ಲಮ್ಮು ಅಥವಾ ಯಾವುದೇ ಥರದ್ದು ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ದೇವರು ಕೊಡ್ತಾನೆ. ಎಲ್ಲರೂ ನೋಡಿ, ಒಂದು ಚಿಕ್ಕ ಮಟ್ಟದಲ್ಲಿ ಬೆಳ್ಕೊಂಡೇ ಹೋಗೋದು, ಅಂಬೆಗಾಲಿಂದಾನೇ ಮುಂದೆ ಹೋಗೋದು. ಯಾರು ತಕ್ಷಣ ದೊಡ್ಡವರಾಗಲ್ಲ, ಯಾರು ತಕ್ಷಣ ಕೆಳಗಡೆ ಬೀಳಲ್ಲ. ಅದಕ್ಕೆ ಜೀವನ, ಅದು ಸೈಕಲ್, ಜೀವನದ ಒಂದು ಚಕ್ರ ಇರುತ್ತೆ. ಸಾವು ಬದುಕು ಅದೆಲ್ಲ ಇದ್ದೇ ಇದೆ. ಬಟ್ ಆದರೆ ದೇವರು ಯಾವಾಗ ನಮಗೆ ಸಾವು ಕೊಡ್ತಾನಲ್ಲ, ನ್ಯಾಚುರಲ್ ಡೆತ್, ಆವಾಗಲೇ ಸಾಯಬೇಕು. ಅದಕ್ಕಿಂತ ಮುಂಚೆ ಸಾಯಿದ್ರೆ ಅದು ಸಾವು ಅಲ್ಲ. ಓಕೆ, ಸಾಯಬಾರ್ದು. ಯಾಕೆ ಸಾಯಬೇಕು? ಏನಾದರೂ ಕಷ್ಟ ಬರಲಿ, ಏನಾದಿರಲಿ, ಅದು ಮುಂದೆ ಹೋಗಬೇಕು. ಅದು ಸಾಧಿಸಿ ಅದನ್ನು ಫೈಟ್ ಮಾಡಿ ಮುಂದೆ ಹೋಗಬೇಕು. ದಟ್ ಈಸ್ ಜೀವನ, ಅದು ಜೀವನ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.